ಇನ್ನು ಕಾಲೇಜು ವಿದ್ಯಾರ್ಥಿನಿಯಿಂದ ಸೆಕ್ಯೂರಿಟಿ ಗಾರ್ಡ್ ಅನ್ನ ಹತ್ಯೆ ಮಾಡಿರುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಕೊಲೆಯ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಾಲೇಜಿನ ಮುಂಭಾಗ ಸೆಕ್ಯೂರಿಟಿ ಗಾರ್ಡ್ನ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಕಾಲೇಜು ಆವರಣದಲ್ಲಿಯೇ ನೆತ್ತರು ಹರಿದಿರುವಂತಹ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ಸೆಕ್ಯೂರಿಟಿ ಗಾರ್ಡ್ ಅನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ವಿದ್ಯಾರ್ಥಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಆತ ಡ್ರಿಂಕ್ಸ್ ಮಾಡಿಕೊಂಡು ಕಾಲೇಜಿಗೆ ಬಂದಿದ್ದ. ನೀನು ಎಣ್ಣೆ ಹೊಡೆದಿದೆಯಾ, ಕಾಲೇಜಿನ ಆವರಣಕ್ಕೆ ಬಿಡೋದಕ್ಕಾಗಲ್ಲ ಅಂಥೇಳಿ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾರೆ. ಇದಕ್ಕೆ ಕೋಪಗೊಂಡಂತಹ ವಿದ್ಯಾರ್ಥಿ ಹಾಡ ಹಗಲೇನೆ ಕಾಲೇಜಿನ ಮುಂಭಾಗದಲ್ಲಿಯೇ ಸೆಕ್ಯೂರಿಟಿ ಗಾರ್ಡನ್ನು ಹತ್ಯೆ ಮಾಡಿರುವಂತಹ ಘಟನೆ ಕೆಂಪಾಪುರದಲ್ಲಿ ನಡೆದಿದೆ. ಯಾರು? ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈ ಘಟನೆ ನಡೆದಿದ್ದು ಹೇಗೆ, ಯಾರ ವಿದ್ಯಾರ್ಥಿ, ಸದ್ಯ ಪರಿಸ್ಥಿತಿ ಹೇಗಿದೆ ಅಂತ? ಸದ್ಯಕ್ಕೆ ಆ ಸ್ಟೂಡೆಂಟ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಸುಮಾರು 22 ವರ್ಷದ ಸ್ಟೂಡೆಂಟ್. ಅವರು ಮದ್ಯಪಾನವನ್ನ ಸೇರಿಸಿ ನೇರವಾಗಿ ಕಾಲೇಜ್ ಆವರಣದ ಒಳಗಡೆ ಎಂಟ್ರಿ ಆಗ್ತಾ ಇದ್ರು. ಅದನ್ನ ಸೆಕ್ಯೂರಿಟಿ ಗಾರ್ಡ್ ತಡೆದು ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಕೋಪಗೊಂಡು ಇಮಿಡಿಯೇಟ್ ಆಗಿ ತನ್ನ ಕಿಸಲ್ಲಿದ್ದಂತಹ ಚಾಕನ್ನ ತೆಗೆದುಕೊಂಡು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿಯಲ್ಲಿ ಮಾತ್ರ ಲಭ್ಯ ಆಗಿರುವಂತದ್ದು. ಸೊ ಆ ಒಂದು ಮರಕಾಸ್ತ್ರಗಳಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಬೇರೆ ಸ್ಟೂಡೆಂಟ್ಸ್ ಗಳು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಮದ್ಯಪಾನ ಸೇವಿಸಿ ಬಂದಿರೋದನ್ನ ತಡೆದಿದ್ದಕ್ಕೇನೆ ಕೊಲೆ ಆಯ್ತಾ ಅಥವಾ ಬೇರೆ ಏನಾದ್ರೂ ಕಾರಣಗಳಿದೆಯಾ ಅನ್ನುವಂಥದ್ದು ಮತ್ತಷ್ಟು ತನಿಖೆಯ ಬಳಿಕ ಗೊತ್ತಾಗ್ಲಿಕ್ಕಿದೆ. ಸದ್ಯಕ್ಕೆ ಪೊಲೀಸರು ಘಟನಾ ಸ್ಥಳಕ್ಕೆ ರೀಚ್ ಆಗಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆ ಕೃತ್ಯದ ಸಮಯದಲ್ಲಿ ಯಾವ ಮರಕಾಸ್ತ್ರಗಳನ್ನ ತಂದಿದ್ರು ಅನ್ನುವಂಥದ್ರ ಬಗ್ಗೆ CCTVಗಳ ಮೂಲಕವಾಗಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಕೊಲೆಯ ನಂತರ ಒಂದ್ ರೀತಿಯಲ್ಲಿ ಅಕ್ಕಪಕ್ಕದ ರಸ್ತೆಗಳಲ್ಲಿ ಕೂಡ ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಕೂಡ ಶುರುವಾಗಿದೆ. ಕಾಲೇಜಲ್ಲಿ ಇದ್ದಂತಹ ಎಲ್ಲಾ ಸ್ಟೂಡೆಂಟ್ಸ್ ಗಳನ್ನ ಕೂಡ ಈಗ ಬೇರೆಡೆಗೆ ಕಳಿಸ್ಕೊಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಫಾರೆನ್ಸಿಕ್ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಆ ಒಂದು ಕೊಲೆ ಮಾಡಿರುವಂತಹ ಸ್ಟೂಡೆಂಟ್ ಅನ್ನ ವಶಕ್ಕೆ ಪಡೆದು ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಆ ಘಟನೆ ನಡೆದಿರುವಂತಹ ಕಾಲೇಜಿನ ಮುಂಭಾಗದ ರಸ್ತೆಯಲ್ಲಿ ಕೂಡ ಪೊಲೀಸರ ಭದ್ರತೆಯನ್ನ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಯಾರನ್ನ ಕೂಡ ನಿಲ್ಲೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಪ್ರೇಮ್, ಪ್ರಕಾಶ್, ವಿದ್ಯಾರ್ಥಿ ಅಂದ್ರೆ ಸಾಮಾನ್ಯವಾಗಿ ಪುಸ್ತಕ, ಪೆನ್ ಇರಬೇಕು, ಮೊಬೈಲ್ ಇರೋದು ಕೂಡ ಕಾಮನ್. ಆದ್ರೆ ಈತ ಈ ಮಾರಕಾಸ್ತ್ರವನ್ನ ಯಾಕೆ ತಂದಿದ್ದ? ಈ ವಿದ್ಯಾರ್ಥಿಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಪ್ರಕಾಶ್? ಸದ್ಯಕ್ಕೆ ಪೊಲೀಸರು ಈಗಷ್ಟೇ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರೈಮರಿ ಡೇಟಾವನ್ನ ಮಾತ್ರ ಕಲೆಕ್ಟ್ ಮಾಡಿದ್ದಾರೆ. 20 ರಿಂದ 22 ವರ್ಷದ ಆಸುಪಾಸಿನ ಸ್ಟೂಡೆಂಟ್ ನೇರವಾಗಿ ಕಾಲೇಜಿನ ಕ್ಯಾಂಪಸ್ ಒಳಗಡೆ ಎಂಟ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅವರ ಒಂದು ಬಿಹೇವಿಯರ್, ಅದರ ಜೊತೆಗೆ ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ಸರಿ ಇರ್ಲಿಲ್ಲ. ಆ ಕಾರಣಕ್ಕಾಗಿ ತಡೆದು ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಕುಡಿದ ನಶೆಯಲ್ಲಿ ಇರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಸೆಕ್ಯೂರಿಟಿ ಗಾರ್ಡ್ಗೆ. ಆ ಸಂದರ್ಭದಲ್ಲಿ ಆ ಸೆಕ್ಯೂರಿಟಿ ಗಾರ್ಡ್ ತಡೆದಿದ್ದಾರೆ, ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ. ಆ ಸಂದರ್ಭದಲ್ಲಿ ಮೊದಲಿಗೆ ಮಾತಿಗೆ ಮಾತು ವಾಗ್ವಾದ ಆಗಿದೆ. ಆ ನಂತರ ಏನು ಮಾರಕಾಸ್ತ್ರಗಳಿಂದ ಹೊಡೆದಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗ್ತಾ ಇದೆ. ಅಸಲಿಗೆ ಬ್ಯಾಗ್ ಕಾಸ್ತ್ರಗಳು ತಂದಿದ್ನ, ಚಾಕ್ ಇಟ್ಟಿದ್ನ, ಬೇರೆ ಆಯುಧಗಳೇನಾದ್ರೂ ಇತ್ತ, ಯಾಕಾಗಿ ಆ ಘಟನೆ ಆಯ್ತು? ಸೊ ಇದ್ದಕ್ಕಿದ್ದಂತೆ ಸಿಟ್ಟಿನಲ್ಲೇ ಆ ಒಂದು ಕೃತ್ಯ ಆಯ್ತು ಅನ್ನುವಂಥದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ಲಿಕ್ಕಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.